माता की बोलो भारत माता की संविधान विरोधी कांग्रेस पक्षಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಲಭೂತ ಹಕ್ಕುಗಳ ಕಾಂಗ್ರೆಸ್ ವಿರೋಧಿ ಸರ್ಕಾರಕ್ಕೆ ಮೂಲಭೂತ ಹಕ್ಕುಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಬಾಹಿರವಾಗಿ ಎಮರ್ಜೆನ್ಸಿ ಹೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಬಾಹಿರವಾಗಿ ಎಮರ್ಜೆನ್ಸಿ ಹೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಇಂದು ಬಿಜೆಪಿಯ ಯುವ ಮೋರ್ಚಾದಿಂದ ಒಂದು ಇಂತಹ ಪೋಸ್ಟರ್ ಅಭಿಯಾನ ಜರುಗಿತು. ಎಲ್ಲ ಸರ್ಕಲ್ಗಳಲ್ಲಿಯೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್, ಬೀರರಾಣಿ ಕಿತ್ತೂರ ಚೆನ್ನಮ್ಮ ಸರ್ಕಲ್ ಹಾಗೂ ಅಬ್ದುಲ್ ಕಲಾಂ ಸರ್ಕಲ್ ಸೇರಿದಂತೆ ಪಟ್ಟಣದ ಎಲ್ಲ ಸರ್ಕಲ್ಗಳಲ್ಲಿಯೂ ಕೂಡ ಇಂತಹ ಒಂದು ಪೋಸ್ಟರ್ ಅಭಿಯಾನವನ್ನು ನಡೆಸುವುದರ ಮೂಲಕ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಪುನೀತ್ ದೊಡ್ಡಮನಿ ಹಾಗೂ ವಿನೋದ್ ಜಾಡರ್, ತಳಕಲ್ ಕರಿಬಸಪ್ಪ ಸೇರಿದಂತೆ ಯುವ ಮೋರ್ಚಾದ ಹಲವರು ಇಂತಹ ಪೋಸ್ಟರ್ಗಳನ್ನು ಕೈಯಲ್ಲಿ ಹಿಡಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗುವುದರ ಮೂಲಕ ಏನು ಅಂದಿನ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದರು. ಅದೊಂದು ಕರಾಳ ದಿನ ಎನ್ನುವಂತಹ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರವನ್ನು ಕೂಗಿತು. ಸಂವಿಧಾನ ವಿರೋಧಿಯಾದಂತಹದ್ದು ಕಾಂಗ್ರೆಸ್. ಸಂವಿಧಾನ ವಿರೋಧವಾಗಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿತ್ತು ಕಾಂಗ್ರೆಸ್ ಪಕ್ಷ ಅಂದಿನ ಇಂದಿರಾ ಗಾಂಧಿಯವರು. ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆಯವರು ಕ್ಷಮೆಯನ್ನು ಕೇಳಬೇಕು, ರಾಹುಲ್ ಗಾಂಧಿಯವರು ಕ್ಷಮೆಯನ್ನು ಕೇಳಬೇಕು. ಅಂದು ಎಮರ್ಜೆನ್ಸಿಯನ್ನು ವಿರೋಧಿಸಿದಂತಹ ಸಿದ್ದರಾಮಯ್ಯನವರು ಇಂದು ದಿವ್ಯ ಮೌನವನ್ನು ವಹಿಸಿದ್ದಾರೆ ಯಾಕೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡುವುದರ ಮೂಲಕ ಹೂವಿನಡಗಲಿಯ ಬಿಜೆಪಿಯ ಯುವ ಮೋರ್ಚಾದಿಂದ ಇಂತಹ ಒಂದು ಪೋಸ್ಟರ್ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಬಿಜೆಪಿಯ ಮೂಲ ಉದ್ದೇಶ, ಬಿಜೆಪಿಯ ಒಂದು ಪಕ್ಷ ಸಂಘಟನೆಯ ಉದ್ದೇಶ ಅಂತ ಹೇಳಿದರೆ ಪ್ರತಿ ಹಂತದಲ್ಲಿಯೂ ಕೂಡ ಇಂತಹ ಯಾವುದಾದ್ರೊಂದು ಅಭಿಯಾನವನ್ನು ಆಯೋಜಿಸುವುದರ ಮೂಲಕ ಇತಿಹಾಸದ ಪುಟಗಳನ್ನು ಮತ್ತೆ ಮತ್ತೆ ಕೆದಕುವುದರ ಮೂಲಕ ಜನಸಾಮಾನ್ಯರ ಮುಂದೆ ಜನರ ಮುಂದಿಡುವಂತಹ ಕೆಲಸವನ್ನು ಮಾಡ್ತಾನೆ ಇರ್ತದೆ ಬಿಜೆಪಿ. 1975ರಲ್ಲಿ ಏನು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದ್ರು, ತುರ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಅದೊಂದು ಸಂವಿಧಾನ ವಿರೋಧಿಯಾದಂತಹ ಕಾನೂನು ಬಾಹಿರವಾದಂತಹ ಒಂದು ಕೃತ್ಯವಾಗಿತ್ತು ಇಂದಿರಾ ಗಾಂಧಿಯವರದು ಎನ್ನುವಂತಹದ್ದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವುದರ ಮೂಲಕ ಬಿಜೆಪಿ ಪೋಸ್ಟರ್ ಅಭಿಯಾನವನ್ನು ಆಯೋಜನೆಗೊಳಿಸಿತ್ತು. ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಪುನೀತ್ ದೊಡ್ಡಮನೆ, ವಿನೋದ್ ಜಾಡರ್, ಕರಿಬಸಪ್ಪ, ತಳಕಲ್ ಸೇರಿದಂತೆ ಅನೇಕ ಯುವಕರು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತ, ಬೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್, ಅಬ್ದುಲ್ ಕಲಾಂ ಸರ್ಕಲ್ ಸೇರಿದಂತೆ ಪಟ್ಟಣದ ಎಲ್ಲ ಸರ್ಕಲ್ನಲ್ಲಿಯೂ ಕೂಡ ಇಂತಹ ಒಂದು ಪೋಸ್ಟರನ್ನು ಅಂಟಿಸುವುದರ ಮೂಲಕ ಅಭಿಯಾನವನ್ನು ನಡೆಸಿದರು. ಕಾಂಗ್ರೆಸ್ ಪಕ್ಷ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಇಂದಿರಾ ಗಾಂಧಿಯವರ ಅವತ್ತು ಎಮರ್ಜೆನ್ಸಿಯನ್ನು ಜಾರಿಗೊಳಿಸಿದ್ರು ಎನ್ನುವಂತಹದ್ದು ಈ ಅಭಿಯಾನದ ಮುಖ್ಯ ಉದ್ದೇಶ ಆಗಿತ್ತು. ಅದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು.